ಇರಾನ್ನಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ದಕ್ಷಿಣ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ದಕ್ಷಿಣ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗ್ತಾ ಇದೆ. ನಿರಂತರವಾಗಿ ಮಿಸೈಲ್ಗಳಿಂದ ದಾಳಿ ಮಾಡ್ತಾ ಇದೆ ಇರಾನ್ ಕೂಡ. ಸೊ ಇರಾನ್ನ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆ ತಡೆದಿದೆ. ಅವರ ಐರನ್ ಡೋಮ್ ಶಕ್ತಿ ಏನಿದೆ ಇಸ್ರೇಲ್ ಆಂಟಿ ಡಿಫೆನ್ಸ್ ಸಿಸ್ಟಮ್, ಸೊ ಆ ಮೂಲಕವಾಗಿ ಎಲ್ಲ ಕ್ಷಿಪಣಿಗಳನ್ನ ಮಾರ್ಗ ಮಧ್ಯದಲ್ಲೇ ತಡೆಯುವಂತಹದ್ದು ಇಸ್ರೇಲ್ ಕಡೆಯಿಂದ ಆಗ್ತಾ ಇದೆ. ಆದರೆ ಇಸ್ರೇಲ್ನ ಈ ದಕ್ಷಿಣ ಭಾಗದಲ್ಲಿ ಸೌತ್ ಎಂಡ್ನಲ್ಲಿ ಸಿಕ್ಕಾಪಟ್ಟೆ ಸೈರನ್ಗಳು ಮೊಳಗ್ತಾ ಇದೆ ಅನ್ನೋ ಮಾಹಿತಿ ಅಂತೂ ಇದೆ. هيانا يا شباب، هيانا طلعت انا هون الضربه اول عرمون الضيعه. هياها يا بشار هون الضربه. هيانا يا شباب، هيانا طلعت انا هون الضربه اول عرمون الضيعه. ಇರಾನ್ ಮೇಲೆ ಮುಂದುವರೆದಿದೆ ಇಸ್ರೇಲ್ ದಾಳಿ. ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದ್ರೆ ಇಸ್ರೇಲ್ ಪ್ರತಿದಾಳಿ ನಡೆಸ್ತಾ ಇದೆ. ಇರಾನ್ ಭದ್ರತಾ ಪ್ರಧಾನ ಕಚೇರಿ ಮೇಲೆ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಪ್ರಧಾನ ಕಚೇರಿ ಮೇಲೆ ಕ್ಷಿಪಣಿಗಳಿಂದ ಇಸ್ರೇಲ್ ದಾಳಿ ನಡೆಸಿದೆ ಇರಾನ್ ಮೇಲೆ. ಇರಾನ್ನ ಭದ್ರತಾ ಕಮಾಂಡ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿದೆ ಇಸ್ರೇಲ್ ಕಡೆಯಿಂದ ಕ್ಷಿಪಣಿಗಳಿಂದ, ಮಿಸೈಲ್ಗಳಿಂದ. ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಇಸ್ರೇಲ್ ಮಾತ್ರ ಸಣ್ಣ ಪುಟ್ಟ ದಾಳಿ ನಡೆಸ್ತಾ ಇದೆ. ಮೇನ್ ಆಗಿರುವಂತಹ ಸ್ಥಳಗಳನ್ನು ಗುರುತು ಮಾಡಿಕೊಳ್ಳೋದು ಮತ್ತು ಎಲ್ಲೆಲ್ಲಿ ದಾಸ್ತಾನು ಮಾಡಿ ಇಡಲಾಗಿದೆ, ಎಲ್ಲೆಲ್ಲಿ ಈ ಕ್ಷಿಪಣಿಗಳನ್ನು ಹೊತ್ತೊಯ್ಯಲಾಗುತ್ತೆ ಅಂತಹ ವೆಹಿಕಲ್ಸ್ಗಳನ್ನು ಟಾರ್ಗೆಟ್ ಮಾಡೋದು. ಸೊ ಅತಿ ದೊಡ್ಡ ವಿಧ್ವಂಸಗಳನ್ನು ಇಸ್ರೇಲ್ ಕೂಡ ಸೃಷ್ಟಿಸ್ತಾ ಇದೆ. ಆದರೆ ಇರಾನ್ ಕೂಡ ಯಾವುದಕ್ಕೂ ಕೂಡ ಸೊಪ್ಪು ಹಾಕಿ ಸುಮ್ಮನೆ ಕುಳಿತುಕೊಂಡಿಲ್ಲ. ಸೊ ತನ್ನ ಪರಾಕ್ರಮವನ್ನು ಅದು ಕೂಡ ತೋರಿಸ್ತಾ ಇದೆ. ಇಸ್ರೇಲ್ ಮೇಲೆ ನಿರಂತರವಾದಂಥ ದಾಳಿ ಇರಾನ್ ಕಡೆಯಿಂದ ಆಗ್ತಾ ಇದ್ರೆ, ಇನ್ನು ಇಸ್ರೇಲ್ ಕಡೆಯಿಂದಲೂ ಕೂಡ ಈ ರೀತಿಯಾಗಿ ಇರಾನ್ ಮೇಲೂ ಕೂಡ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ಇರಾನ್ನ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೆ ದಾಳಿಯಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಇರಾನ್ಗೆ ಈಗಾಗಲೇ ಕೆನಡಾ ತನ್ನ ಬೆಂಬಲವನ್ನ ವ್ಯಕ್ತಪಡಿಸಿರುವಂಥದ್ದು. ಒಂದೊಂದೇ ರಾಷ್ಟ್ರಗಳು ತನ್ನ ಸ್ನೇಹಿ ರಾಷ್ಟ್ರಗಳಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಹೋಗ್ತಾ ಇರೋದು ಕೂಡ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ಯುದ್ಧ ಆರಂಭ ಆಗಿ ನಾಳೆ ಮುಗಿಯುತ್ತೆ, ನಾಡಿದ್ದು ಮುಗಿಯುತ್ತೆ ಅಂತ ಇದ್ದಂತಹ ಸಾಧ್ಯತೆಗಳು ಈಗ ದೂರ ಆಗ್ತಾ ಇದ್ದಾವ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಇವತ್ತಿಗೆ 5ನೇ ದಿನ ಇಸ್ರಾಯೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಶುರುವಾಗಿರುವಂತಹ ಯುದ್ಧ ಕಾಲಿಟ್ಟಿರುವುದು 5ನೇ ದಿನಕ್ಕೆ. ಸೊ ಒಂದೊಂದೇ ರಾಷ್ಟ್ರಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರೋದು. ಇರಾನ್ ಬೆಂಬಲಕ್ಕೆ ಚೀನಾ ಈಗಾಗಲೇ ನಿಂತ್ಕೊಂಡಿದೆ, ವಿಶ್ವಸಂಸ್ಥೆ ಕದ ತಟ್ಟಿದೆ. ಈಗ ಕೆನಡಾ ಇರಾನ್ಗೆ ಬೆಂಬಲವನ್ನು ಸೂಚಿಸಿರೋದು. ಇನ್ನು ಖಮೇನಿ ಪುತ್ರ ಮುಜ್ತಾಬ್ ಅವರಿಗೆ ಸರ್ವಾಧಿಕಾರಿ ಪಟ್ಟವನ್ನು ಕಟ್ಟಲಾಗಿದೆ, ಇರಾನ್ನ ಸರ್ವಾಧಿಕಾರಿ ಅಂತ. ಅಯತುಲ್ಲಾ ಅಲಿ ಮುಜ್ತಾಬ್ ಆಯ್ಕೆಯಾಗಿದ್ದಾರೆ ಇರಾನ್ ನಾಯಕನಾಗಿ. ಸೊ ಅವರು ಬರ್ತಾ ಇದ್ದಂಗೆ ಪ್ರತಿಜ್ಞೆ, ಶಪಥವನ್ನ ಮಾಡಾಗತ್ತೆ, ನಾವು ನನ್ನ ತಂದೆಯ ಹತ್ಯೆಗೆ ಅಥವಾ ಈ ಯುದ್ಧಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ. ಸೊ ಇದ್ರ ಬೆನ್ನಲ್ಲೇ ಒಂದೊಂದೇ ರಾಷ್ಟ್ರಗಳು ಇರಾನ್ ಬೆಂಬಲಕ್ಕೆ ಕೂಡ ನಿಂತುಕೊಳ್ತಾ ಇರೋದು ಆತಂಕಕಾರಿ ಬೆಳವಣಿಗೆ. ಸೊ ಹಾಗಾಗಿ ಇದು 3ನೇ ಮಹಾಯುದ್ಧಕ್ಕೇನಾದರೂ ತಿರುಗಿಕೊಂಡು ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇನ್ನು ಬೆಂಗಳೂರಿಂದ ದುಬೈಗೆ ತೆರಳಿದ್ದವರು ಅಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ದುಬೈ ಪ್ರವಾಸಕ್ಕೆ ತೆರಳಿದ್ದಂತ 30 ಮಂದಿ ಲಾಕ್ ಆಗಿದ್ದಾರೆ. ದುಬೈನಲ್ಲಿ ರೋಲಾ ಅಪಾರ್ಟ್ಮೆಂಟ್ನಲ್ಲಿ ಕನ್ನಡಿಗರಿಗೆ ಆಶ್ರಯವನ್ನ ನೀಡಲಾಗಿದೆ. ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಜನ, ಬಟ್ ಆಗ್ತಾ ಇಲ್ಲ. ಅಲ್ಲಿಂದ ಯಾವುದೇ ಫ್ಲೈಟ್ಗಳು ಟೇಕ್ ಆಫ್ ಆಗ್ತಾ ಇಲ್ಲ. ಇಲ್ಲಿಂದ ಹೋಗಿರುವಂಥ ಫ್ಲೈಟ್ ನಿನ್ನೆ ವಾಪಸ್ ಬಂದಿರೋದನ್ನು ಕೂಡ ನಾವು ನೋಡಿದ್ವಿ. ಬೆಂಗಳೂರಿಂದ ದುಬೈವರೆಗೂ ಹೋಗಿ ಲ್ಯಾಂಡ್ ಆಗೋದಕ್ಕೆ ಅವಕಾಶ ಇಲ್ಲದೇನೆ ವಾಪಸ್ ಆಗಿದೆ ಫ್ಲೈಟ್. ಜನರನ್ನು ವಾಪಸ್ ಕರೆದುಕೊಂಡು ಬಂದು ಬೆಂಗಳೂರಲ್ಲಿ ಬಿಟ್ಟಿದೆ. ಸೊ ಹೀಗಿರುವಾಗ ಅಲ್ಲಿಂದ ಫ್ಲೈಟ್ಗಳು ಟೇಕ್ ಆಫ್ ಆಗೋದು ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಸೊ ಆದರೆ ಕನ್ನಡಿಗರಿಗೆ ಮಾತ್ರ ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ.
ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಉಷಾ ಶಂಕರ್ ಅವರಿದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಯಾವಾಗ ಹೋಗಿದ್ರಿ ನೀವು? ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ? ಊಟ ತಿಂಡಿ ಎಲ್ಲ ಆಗ್ತಿದೆಯಾ? ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಸರ್. 28ಕ್ಕೆ ನಾವು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದು. ಸೊ ನಾವು 5ನೇ ತಾರೀಕು 3 ಗಂಟೆಗೆ ಫ್ಲೈಟ್ ಇದೆ ನಮ್ದು. ಇಂಡಿಗೋ ಇದೆ. ಇಂಡಿಗೋ ಆಸ್ ಪರ್ ನಾವು ಏನು ಅಂತ ಅಂದ್ರೆ ಇಂಡಿಗೋ ಫ್ಲೈಟ್ ಯಾವ್ದು ಹೊರಟಿಲ್ಲ ಇಲ್ಲಿಂದ. ಸೊ ನಮಗೆ ಆತಂಕ ಆಗ್ತಾ ಇರೋದು ಏನು ಅಂತ ಅಂದ್ರೆ ನಾವು ಹೆಚ್ಚಿಗೆ ದಿನ ಇಲ್ಲಿ ಇರೋಕೆ ನಮ್ಗೆ ವ್ಯವಸ್ಥೆ ಈಗ ಅಷ್ಟು ಮಾಡ್ಕೊಟ್ಟಿದ್ದಾರೆ ಇದೆ. ಆದ್ರೆ ನಮ್ಮ ವರ್ಕ್ ಕಂಡೀಷನ್ ಹೋಗ್ಬಾರ್ದು ಅಂತ ಹೇಳಿ ನಾವು ನಿಮ್ಮನ್ನೆಲ್ಲಾನು ಬೇಡ್ಕೊಳ್ತಾ ಇದೀವಿ. ನಮ್ಗೇನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಮ ಊರಿಗೆ ನಾವು ಸೇಫ್ ಆಗಿ ತಲುಪೋದಿಕ್ಕೆ. ಸೊ ಆದಷ್ಟು ಬೇಗ ನೀವು ಅದನ್ನ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ವಿ ಆರ್ ಫಿಂಗರ್ ಕ್ರಾಸ್ ಎಲ್ಲ ಕಡೆ ನೋಡ್ಕೊಂಡ್ ಬಂದಿವಿ. ನಾವು ಎಲ್ಲ ಕಡೆ ನೋಡ್ಕೊಂಡ್ ಬಂದಿದೀವಿ. ಬಟ್ ನಿನ್ನೆ ಆಗಿದ್ದ ಘಟನೆಯನ್ನು ಕಣ್ಣಾರೆ ನೋಡಿದೀವಿ. ನಿಮಗ್ ಗೊತ್ತಿದೆ ಅನ್ಸುತ್ತೆ, ನಾನು ಹೇಳಿದ್ರೆ ತಪ್ಪೋ ಏನೋ ಗೊತ್ತಿಲ್ಲ ನನ್ಗೆ. ಬಟ್ ಕಣ್ಣಾರೆ ಎಲ್ಲ ನೋಡ್ತಾ ಇದೀವಿ. ಎಲ್ಲ ಸುಮಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ನಮ್ ಜೊತೆ. 32 ಜನ ಇದೀವಿ ನಾವು. ಆಮೇಲೆ ದಿಸ್ ಇಸ್ ಫ್ರಮ್ ಚಾರಿಯಟ್ ಟ್ರಾವೆಲ್ಸ್ ಕಡೆಯಿಂದ ನಾವು ಬಂದಿರೋದು. ಐ ಥಿಂಕ್ ಮಿಸ್ಟರ್ ಶಾನ್ಬಾಗ್ ವಿಲ್ ಟೇಕ್ ಇನಿಷಿಯೇಟಿವ್ ಅಂಡ್ ನಮ್ಗೇನಾದ್ರು ಅರೇಂಜ್ ಮಾಡಕ್ ಆಗುತ್ತಾ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಗವರ್ಮೆಂಟ್ ಆಲ್ಸೋ ಶುಡ್ ಹೆಲ್ಪ್ ಅಸ್. ನಮ್ಗೆ ಯಾವ ತರ ನಮ್ಗೆ ಸಹಕಾರ ಕೊಡ್ತಾರೆ, ನಮ್ ಸೇಫ್ ಆಗಿ ನಮ್ಮ ಊರ್ನ ತಲುಪಬೇಕು ಅಂತ ಅಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಿರ್ದೇಶಕರಾಗಿದ್ದೀವಿ. ನಾವು ಆಕ್ಚುಲ್ ಆಗಿ ನಮ್ಗೆ ನಾಳೆ ಏನು ಅನ್ನೋದು ನಮ್ಗೆ ಪ್ರಶ್ನೆ ಆಗಿದೆ. ಆದಷ್ಟು ನಮ್ಗೆ ಇನ್ಫಾರ್ಮೇಶನ್ ನೀವು ತಲುಪಿಸಿದ್ರೆ ನಮಗ್ ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಜನ ಇದ್ದಾರೆ, ಮೆಡಿಸಿನ್ಸ್ ಇಲ್ಲ. ಆಮೇಲೆ ನಾವೆಲ್ಲ ಮಂತ್ರಿ ಆಲ್ಪೈನ್ ಬಂದಿದ್ದೀವಿ, ಉತ್ತರಹಳ್ಳಿಯಿಂದ. ಮಂತ್ರಿ ಆಲ್ಪೈನ್ನವರೇ ನಾವು 28-30 ಜನ ಇದ್ದೀವಿ. ಆಮೇಲೆ ಹೊರಗಡೆಯಿಂದಾನು ಇದ್ದಾರೆ, ನಮ್ಮ ಅಕ್ಕ ಭಾವ ಎಲ್ಲ ನಮ್ ಜೊತೆ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಬೇಗ ನಮ್ಮ ಊರ್ನ ಸೇಫ್ ಆಗಿ ತಲುಪೋದಿಕ್ಕೆ ನೀವು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗ್ ತುಂಬಾ ಅನುಕೂಲ ಆಗುತ್ತೆ ಸರ್. ಇಷ್ಟು ಹೇಳಬಲ್ಲೆ ನಾನು. ಇದಕ್ ಮೇಲೆ ದೇವ್ರಿಗೆ ಬಿಟ್ಟಿರೋದು. ಆದ್ರೆ ಸಿದ್ದರಾಮಯ್ಯ ಅವರು, DKC ಅವರು ನಮ್ಗೇನಾದ್ರು ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ದಯವಿಟ್ಟು ನಮ್ಮನ್ನ ಕನ್ಸಿಡರ್ ಮಾಡಿ ನಮ್ಮ ಊರಿಗೆ ನಮಗ್ ತಲುಪಿಸೋ ಹಂಗೆ ಮಾಡಿ ದಯವಿಟ್ಟು. ಮ್ಯಾಮ್ ಡೋಂಟ್ ವರಿ, ನೀವು ಸೇಫ್ ಆಗಿರಿ. ಇಂಡಿಯನ್ ಎಂಬಸಿ ಎಲ್ಲ ಆಕ್ಷನ್ಗಳನ್ನು ತೆಗೆದುಕೊಳ್ತಾ ಇದೆ. ಈಗ ಆಲ್ರೆಡಿ ಈ ಗಲ್ಫ್ ಕಂಟ್ರಿಗೆ ಹೋದಂಥವ್ರು, ಈಗ ನೀವು ಸಿಕ್ಕಾಕೊಂಡಿದ್ದೀರಲ್ಲ, ಹಂಗೆ ಹೋದಂಥವ್ರನ್ನ 200 ಜನರ ವಾಪಸ್ ಕರ್ಕೊಂಡ್ ಬರಲಾಗಿದೆ ನಿನ್ನೆನೆ. ಸೊ ಹಾಗಾಗಿ ಎಲ್ಲ ಆಕ್ಟಿವಿಟೀಸ್ಗಳು ನಡೀತಾ ಇದೆ. ಬಟ್ ನೀವು ಸೇಫ್ ಆಗಿದ್ದೀರಲ್ವಾ? ನಿಮ್ಮ ಅಕ್ಕಪಕ್ಕದಲ್ಲಿ ಆ ರೀತಿಯಾದಂಥ ತೊಂದರೆಗಳು ಏನು ಕಾಣಿಸ್ತಾ ಇಲ್ಲಲ್ವಾ? ರಮೇಶ್ ಅಂತ ಬಂದಿಂದ ನಾವು ಸೇಫ್ ಆಗಿದ್ದೀವಿ. ಎಲ್ಲಾ ಕಡೆ ತಿರುಗ್ತಾ ಇದೀವಿ. ಮೊಬೈಲ್ ಯಾವತ್ತದೇ ತೊಂದರೆ ಏನೋ ಇಲ್ಲ, ಎಲ್ಲೂ ಏನು ಆಗಿಲ್ಲ. ಆಯ್ತಾ? ಸೇಫ್ ಆಗಿ ಹೋಟ್ಲಲ್ಲಿ ತಿರುಗ್ತಾ ಎಲ್ಲ. ನಾವು ಗೋಲ್ಡನ್ ಬಜಾರ್ ಬಂದಿದ್ದೀವಿ, ರೂಮ್ಗೆ ಹೋಗ್ತೀವಿ. ನಾಳೆ ನಮ್ ಡಿಪಾರ್ಚರ್. ನಮ್ಗೆ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅರೇಂಜ್ಮೆಂಟ್ ಆಗ್ಬೇಕು. ನಮ್ಗೆ ಜನ ವಯಸ್ಸಾದವರು ಇದಾರೆ, ಎಲ್ಲ 70-80 ಅವರೆಲ್ಲ ಇದಾರೆ. ನಮ್ಗೆ ಇಂಡಿಯಾಗೆ ಮುಟ್ಸ್ಬೇಕು ನಾವು, ನೀವು ಮೇನ್ ಆಗಿ. ಎಸ್ ಎಸ್. ನಿಮಗೆ ಈ ಬುಕಿಂಗ್ ಇನ್ಫಾರ್ಮೇಶನ್ ಏನಾದ್ರು ಬಂದಿದೆ ಸರ್? ಈಗ ನಾನು ಮೋಹನ್ ಅಂತ, ಮೋಹನ್ ಕುಮಾರ್ ಅಂತ ಸರ್. ನಾವು 68 ವರ್ಷ ಮೆಡಿಸಿನ್ಸ್ ಎಲ್ಲ ಸಮಿತಿ ಎಲ್ಲ ಹೋಗ್ತಾ ಬಂದೆ ಸರ್. ಓಕೆ ಸರ್, ಹೇಳಿ ಸರ್. ಹೇಳಿ ಸರ್, ಮಾತಾಡಿ ಸರ್, ಮಾತಾಡಿ. ಸರ್ ನಮ್ಮ ಎಲ್ಲ ಸೀನಿಯರ್ ಸಿಟಿಸನ್ಸ್. ನಾವು ವಿಲ್ಸನ್ ಗಾರ್ಡನ್ ಇಂದ ಬಂದಿರೋದು. ಉಷಾ ಅವರ ಅಕ್ಕ ಭಾವ ನಾವು. ಮೆಡಿಸಿನ್ಸ್ ಎಲ್ಲ ನಾಳೆಗೆ ಆಗೋಗ್ಬಿಡುತ್ತೆ ನಮ್ದೆಲ್ಲ. ಯಾಕಂದ್ರೆ ಒಂದು 5 ದಿನಕ್ಕೆ ತಂದಿದ್ದೀವಿ ನಾವು. ಈಗೇನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಆದಷ್ಟು ಬೇಗ ಊರು ತಲುಪಿಸಿದ್ರೆ ಹೆಲ್ತ್ ಮತ್ತೆ ಸೇಫ್ ಆಗಿ ಸೇರ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ವಯಸ್ಸಾದವ್ರು ಎಲ್ಲರೂ ಕಂಗೆಟ್ಬಿಟ್ಟಿದ್ವಿ ನಾವೆಲ್ಲ ಇಲ್ಲಿ. ಸರ್ ತಮಗೆಲ್ಲ ಈಗ ವಯಸ್ಸಾದಂಥವರು ಸೀನಿಯರ್ ಸಿಟಿಜನ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಮೆಡಿಸಿನ್ಸ್ ನೀಡಿರುತ್ತೆ, ಅದೆಲ್ಲ ಸಿಗ್ತಾ ಇದೆಯಾ ಅಲ್ಲಿ ತಮಗೆ? ಸಿಗೋದು ಮೆಡಿಕಲ್ ಸ್ಟೋರ್ಸ್ ನಾವು ಇನ್ನೂ ಯಾರು ಟ್ರೈ ಮಾಡಿ. ಯಾಕಂದ್ರೆ ಇದೆಯಲ್ಲ ಸರ್ ನಮ್ದು ಅದೇ ಇದೆ, ಪ್ರಿಸ್ಕ್ರಿಪ್ಷನ್ ತಂದಿದ್ದೀವಿ, ಹೋಗಿ ತಗೋಬೇಕಷ್ಟೇ. ಓಕೆ ಓಕೆ. ಈಗ ತಮಗೆಲ್ಲ ಸಹಾಯ ಮಾಡ್ತಾ ಇರೋದು ಯಾರು ಅಲ್ಲಿ? ಸಹಾಯ ಇನ್ನ ನಮ್ ಚಾರಿಯಟ್ ಅವ್ರು ಮಾಡಿಲ್ಲ ಸರ್. ಇನ್ನ ಅವ್ರು ಇದು ಇನ್ಶಿಯೇಟ್ ತಗೋಬೇಕು. ನಾವು ಅವ್ರಿಗೂ ಫೋನ್ ಮಾಡಿ ಹೇಳಿದೀವಿ. ನಮ್ಮನ್ನ ತಗೊಳ್ತಾರೆ. ಇದುವರೆಗೆ ನಮ್ಗೆ ಏನಾದ ತೊಂದರೆ ಕಾಣಿಸಿಲ್ಲ. ಯಾಕಂದ್ರೆ ಇನ್ನ ನಾಳೆ ತನಕ ನಮ್ ಟೈಮ್ ಇತ್ತು, ನೋಡ್ಕೋತಾ ಇದ್ದಾರೆ. ನಾಳೆಯಿಂದ ಏನಾಗುತ್ತಾ ಪರಿಸ್ಥಿತಿ ಗೊತ್ತಿಲ್ಲ ಸರ್. ಈ ಫ್ಲೈಟ್ ಇನ್ಫಾರ್ಮೇಶನ್ ಏನಾದ್ರು ಬಂದಿದೆ ಸರ್ ತಮಗೆ? ಕ್ಯಾನ್ಸಲ್ ನಾಳೆ ಇರೋದ್ರಿಂದ ನಾಳೆ ಸರ್ ಇನ್ನ ಇಂಡಿಗೋ ಯಾವ್ದು ಸ್ಟಾರ್ಟ್ ಆಗಿಲ್ಲ ಸರ್. ಇನ್ನೂ ಎಮಿರೇಟ್ಸ್ ಮಾತ್ರ ಹೋಯ್ತಂತೆ. ಒಂದು 4-5 ಬ್ಯಾಚ್ ಹೋಗಿದೆ ಸರ್. ಬುಕಿಂಗ್ ಸ್ಟೇಟಸ್ ಏನು ಬಂದಿಲ್ಲ, ಈಗ ಕ್ಯಾನ್ಸಲ್ ಇದೆಯಾ?
ಕ್ಯಾನ್ಸಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದೇನು ಬಂದಿಲ್ಲ. ಮೊನ್ನೆ ಹೋಗಿರೋರು ಇನ್ನೂ ಇಲ್ಲೇ ಇದ್ದಾರೆ ಸರ್ ಕ್ಯಾನ್ಸಲ್ ನಿನ್ನೆ ಇವತ್ತು ತನಕ ಕ್ಯಾನ್ಸಲ್ ಆಗಿದೆ, ನಾಳೆ ಓಪನ್ ಆಗ್ಬೋದು ಸರ್. ಹೋಪ್ ಇವರೆಲ್ಲರೂ ಓಕೆ ಓಕೆ ಸರ್ ಇದು ನಮ್ಗೆ ಎಮಿರೇಟ್ಸ್ ಅಂತ ಇಲ್ಲಿದ್ದು ಗವರ್ಮೆಂಟ್, ದುಬೈ ಗವರ್ಮೆಂಟ್ ಫ್ಲೈಟ್ಸ್ ಕೆಲವನ್ನ ಆರ್ಗನೈಸ್ ಮಾಡಿ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಲ್ಲಿ ಅದ್ರಲ್ಲಿ ಬಂದ ಪ್ಯಾಸೆಂಜರ್ಸ್ ನ ನಮ್ಮ ಇಂಡಿಯನ್ ಇಂಡಿಗೋ ಫ್ಲೈಟ್ ಬಂದು ಯಾರು ಟಚ್ ಮಾಡಿಲ್ಲ, ಅವ್ರ ಫ್ಲೈಟ್ಸ್ ಗಳು ಬಂದಿಲ್ಲ. ನಾಳೆ ನಮ್ಗೆ ಇಂಡಿಗೋದಲ್ಲಿ ಬಂದಿರೋ ನಮ್ಗೆ ಇಂಡಿಗೋ ಫ್ಲೈಟ್ಸ್ ಬೇಕಾಗುತ್ತೆ ನಮ್ಗೆ ಕರ್ಕೊಂಡು ಹೋಗ್ತೀವಿ. ಬೇರೆ ಯಾರ ಇದಾಗದಿದ್ರೆ ಆಗಲ್ಲ, ಅದಾಗದಿದ್ರೆ ಇಲ್ಲಿದ್ದು ಫ್ಲೈಟ್ಸ್ ಯಾವ್ದಾರಲ್ಲ ಅದು ನಮ್ಮನ್ನ ಇಲ್ಲಿಂದ ಕಳ್ಸಕ್ಕೆ ಅರೇಂಜ್ಮೆಂಟ್ ಆದ್ರೆ ಒಳ್ಳೇದು. ಓಕೆ ಸರ್, ಓಕೆ, ಸೇಫ್ ಆಗಿರಿ ಸರ್. ಎಲ್ಲರೂ ವಾಪಸ್ ಸೇಫ್ ಆಗಿ ತಾಯ್ನಾಡಿಗೆ ಬರ್ತೀರಾ. ಆ ರೀತಿಯಾದಂತಹ ಕ್ರಮಗಳಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದಾಗ. ಇನ್ನು ದುಬೈನಲ್ಲಿ ಸಿಕ್ಕಾಕೊಂಡಿರುವಂತಹ ಕನ್ನಡಿಗರು ಈ ರೀತಿಯಾಗಿ ಪರದಾಡ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರುವ ಕರ್ನಾಟಕದ 50 ಮಂದಿಯ ಗೋಳಾಟ ಇದು. ಬಳ್ಳಾರಿಯಿಂದ 35 ಜನ ಹೋಗಿದ್ರು. ಸೊ ಆ 35 ಜನ ಸೇರಿ ಒಟ್ಟಾರೆ 50 ಮಂದಿ ಲಾಕ್ ಆಗ್ಬಿಟ್ಟಿದ್ದಾರೆ. ವಾಪಸ್ ಬರೋಕ್ಕಾಗ್ತಾ ಇಲ್ಲ. 4 ದಿನಗಳಿಂದ ಆತಂಕದಲ್ಲೇ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ. ಈಗ ತಾನೇ ನಾವು ದುಬೈನಿಂದ ಮಾತನಾಡ್ತಾ ಇದ್ದಂತಹ ಒಂದಿಷ್ಟು ಕನ್ನಡಿಗರ ಧ್ವನಿಯನ್ನ ಕೇಳಿಸ್ಕೊಳ್ತಾ ಇದ್ವಿ. ಪಾಪ ವಯಸ್ಸಾದಂಥವರು, ಸೀನಿಯರ್ ಸಿಟಿಜನ್ಸ್ ಇದ್ದಾರೆ. ಬಹಳ ಸಮಸ್ಯೆ ಆಗ್ಬಿಟ್ಟದೆ. 4 ದಿನಗಳಿಂದ ಆತಂಕದಲ್ಲೇ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿಗೆ 5ನೇ ದಿನ ಈ ಯುದ್ಧ ಆರಂಭ ಆಗಿ ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಜನ ಮನವಿ ಮಾಡಿಕೊಳ್ತಾ ಇದ್ದಾರೆ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿಯಿಂದ ಹೋದಂತಹ ಜನರ ತಂಡ ಏನಿದೆ, ಪ್ರವಾಸಿಗರ ತಂಡ, ಅವರು ಶಾಸಕರ ಜೊತೆಗೆ ಮಾತನಾಡಿದ್ದು, ಮೊನ್ನೆನೂ ಕೂಡ ಮಾತನಾಡಿದ್ರು. ಫೆಬ್ರವರಿ 24ಕ್ಕೆ ದುಬೈಗೆ ಹೋಗಿದ್ದು 50 ಜನ. ವಾಪಸ್ ಇವರು 28ನೇ ತಾರೀಕು ಬರಬೇಕಾಗಿತ್ತು ಭಾರತಕ್ಕೆ, ಆದರೆ ಆಗಲಿಲ್ಲ. ದುಬೈ ಏರ್ಪೋರ್ಟ್ ಬಂದ್ ಆದಂತಹ ಹಿನ್ನೆಲೆಯಲ್ಲಿ ಲಾಕ್ ಆಗಿದ್ದಾರೆ ಜನ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡಿಗರು ಲಾಕ್ ಆಗಿದ್ದು ಪರದಾಡ್ತಾ ಇದ್ದಾರೆ. ಇರಾನ್ನಲ್ಲಿದ್ದ ಚಿಕ್ಕಮಗಳೂರಿನ ಯುವಕ ನಾಪತ್ತೆಯಾಗಿದ್ದಾರೆ. ಕೊಪ್ಪ ತಾಲೂಕಿನ ಹಿರೇಕೋಡಿಗಿ ನಿವಾಸಿ ನಿಶ್ಚಿತ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇರಾನ್ನಲ್ಲಿ ಮರ್ಚೆಂಟ್ ನೆವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. 8 ದಿನಗಳ ಹಿಂದೆ ಅವರ ತಂದೆಗೆ ಫೋನ್ ಮಾಡಿದ್ದು ನಿಶ್ಚಿತ್ ಲಾಸ್ಟ್. ಅದಾದ್ಮೇಲೆ ಇದುವರೆಗೂ ಅವರ ಸಂಪರ್ಕ ಆಗ್ತಾ ಇಲ್ಲ. 8 ದಿನಗಳಿಂದ ಮಗನ ಫೋನ್ ಬರದೇ ಇರೋದಕ್ಕೆ ಪಾಪ ತಂದೆ ತಾಯಿ ಆತಂಕಕ್ಕೆ ಈಡಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಯುದ್ಧದ ವಾತಾವರಣ ಇದೆ. ಮಗನ ಸಂಪರ್ಕ ಸಿಗದೆ ಪೋಷಕರು ಕಂಗಾಲಾಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.